ಜಿಬಿಎ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಬೆಂಗಳೂರಲ್ಲಿ ಮಾಡ್ತಾ ಇದೆ. ಆದರೆ 2 ತಿಂಗಳಾದರೂ ಕೂಡ ಬಿದ್ದಿರುವಂಥ ಮರಗಳನ್ನು ತೆರವು ಮಾಡೋದಕ್ಕಾಗ್ತಾ ಇಲ್ಲ ಜಿಬಿಎಗೆ. ಪೂರ್ವ ಮುಂಗಾರು ಸಮಯದಲ್ಲಿ ಆದಂಥ ಮಳೆಯ ಸಂದರ್ಭದಲ್ಲಿ ಮರಗಳು ಬಿದ್ದಿತ್ತು ಶೇಷಾದ್ರಿಪುರದಲ್ಲಿ. ಅದು ಇನ್ನೂ ತೆರವಾಗಿಲ್ಲ. 29ನೇ ತಾರೀಕು ಬುಡ ಸಹಿತ ಬಿದ್ದಂಥ ಬೃಹತ್ ಮರವನ್ನು ಇನ್ನೂ ತೆರವು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಓಡಾಡೋದಕ್ಕಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಫುಟ್ಪಾತ್ ಮೇಲೆ ಗುಂಡಿಯಾಗಿದೆ. ಅಂದರೆ ಮರ ಬಿದ್ದಂಥ ಪರಿಣಾಮ ಮರವನ್ನು ತೆರವು ಮಾಡೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. 29 ಏಪ್ರಿಲ್ ಬೆಂಗಳೂರಲ್ಲ ಪೂರ್ವ ಮುಂಗಾರು ಅಬ್ಬರಿಸ್ತಲ್ಲ, ಆಗ ನಡೆದಂಥ ಘಟನೆ ಅದು. ಇಲ್ಲಿವರೆಗೆ ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬೆಂಗಳೂರಿನಲ್ಲಿ ಪಾದಚಾರಿಗಳ ಸುರಕ್ಷತೆಗಾಗಿ ಈಗಾಗಲೇ ಜಿಬಿಎ ಕೆಲ ದಿನಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಒಂದು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಫುಟ್ಪಾತ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅವು ಜೀವ ತೆಗೆಯುವಂತಹ ಮಟ್ಟಕ್ಕೆ ಈಗ ಫುಟ್ಪಾತ್ಗಳು ಹೋಗಿರುವಂಥದ್ದು. ನಾವಿವಾಗ ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಪ್ಯಾಲೇಸ್ ಗುಟ್ಟಳಿಗೆ ಸಂಪರ್ಕ ಮಾಡುವಂಥ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಫುಟ್ಪಾತ್ ಓಪನ್ ಆಗಿರುವಂಥದ್ದು, ಸ್ಲ್ಯಾಬ್ಗಳೆಲ್ಲ ಮುರಿದೋಗಿ ಬಿದ್ದಿರುವಂಥದ್ದು. ಇದನ್ನ ಸರಿಪಡಿಸುವಂತ ಒಂದು ಕೆಲಸಕ್ಕೆ ಕೂಡ ಮುಂದಾಗಿಲ್ಲ. ಕಳೆದ 2 ತಿಂಗಳ ಹಿಂದೆ ಈ ಒಂದು ಜಾಗದಲ್ಲಿದ್ದಂತಹ ಬೃಹತ್ ಮರ ಉರುಳಿ ಬಿದ್ದಿತ್ತು. ಇದಾದ ಪರಿಣಾಮವಾಗಿ ಸಾಕಷ್ಟು ಪವರ್ ಕಟ್ ಆಗಿ ಈಗ ಅಂಗಡಿಗಳು 3-4 ಅಂಗಡಿಗಳಿಗೆ ಕರೆಂಟ್ ಇಲ್ಲದೆ ಶಟ್ ಡೌನ್ ಆಗಿರುವಂಥದ್ದು. ಇದನ್ನ ಸರಿಪಡಿಸಿ ಅನ್ನುವಂಥದ್ದು ಈಗಾಗಲೇ ಜಿಬಿಎ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟರು ಕೂಡ ಇದನ್ನ ತೆರವುಗೊಳಿಸುವಂತ ಒಂದು ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆದ್ರೆ ನಗರದಲ್ಲಿ ಬಹುತೇಕ ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಯಾಕೆ ಸರಿಪಡಿಸ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಸ್ಥಳೀಯರಿದ್ದಾರೆ, ಅವರು ಸಾಕಷ್ಟು ಬಾರಿ ದೂರನ್ನ ಕೊಟ್ಟಿದ್ರು. ಅವರು ಇದ್ರ ಬಗ್ಗೆ ಹೇಳ್ತಾರೆ. ಯಾಕಂತಂದ್ರೆ ಕಳೆದ 2 ತಿಂಗಳ ಹಿಂದೆ ಇಲ್ಲಿ ಒಬ್ಬರು ವಯಸ್ಸಾದ ಹಿರಿಯ ನಾಗರಿಕರು ಕೂಡ ಇದರಲ್ಲಿ ಬಿದ್ದು ಗಾಯಗೊಂಡಿದ್ರು. ಹೀಗಾಗಿ ಇವರು ಸ್ಥಳೀಯರಿದ್ದಾರೆ. ಸರ್, ಇಲ್ಲಿ ಹೇಳಿ, ಎಷ್ಟು ದಿವಸ ಆಯಿತು ಇದಾಗಿ? ಸರ್ ನಮಸ್ಕಾರ. ಸುಮಾರು 2.5 ತಿಂಗಳಾಯ್ತು ಸರ್. ಇಲ್ಲಿ ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ಬಿದ್ದಿರೋದು. ತುಂಬ ತೊಂದರೆ ಆಗಿದೆ ಇಲ್ಲಿ. ಇದು ಫುಟ್ಪಾತು ಎಲ್ಲ ಇದು ಮರ ಎಲ್ಲ ಬಿದ್ದು ಒಂಥರ ಹಳ್ಳು ಥರ ಆಗಿದೆ. ಮತ್ತು ಇದೆಲ್ಲ ಸ್ಲ್ಯಾಬ್ಗಳೆಲ್ಲ ವ್ಯತ್ಯಾಸ ಆಗಿದೆ. ಯಾರು ಓಡಾಡೋದಕ್ಕೆ ಆಗಲ್ಲ. ಈಗ ಇಲ್ಲಿ ಈ ರಸ್ತೆಯಲ್ಲಿ ಸ್ಕೂಲ್ ಇದೆ, ಮತ್ತೆ ಮಕ್ಕಳೆಲ್ಲ ಓಡಾಡ್ತಾರೆ, ವೃದ್ಧರೆಲ್ಲ ಓಡಾಡ್ತಾರೆ. ನಮ್ಮ ಅಂಗಡಿ ವ್ಯಾಪಾರ ಮಾಡೋಕ್ಕೂ ತುಂಬ ತೊಂದರೆ ಆಗಿದೆ ಸರ್. ಸ್ವಲ್ಪ ದಯವಿಟ್ಟು ಏನಾದ್ರು ನಮ್ಗೆ ಅನುಕೂಲ ಮಾಡ್ಕೊಳ್ಳಿ. ಯಾರಾದರೂ ಬಿದ್ದಿದ್ರು ಸರ್? ಹೇಳ್ತಾ ಇದ್ರು ಸುಮಾರು ವಯಸ್ಸಾದ್ರು ಯಾರೋ ಒಂದ್ಸರಿ ಬಿದ್ದರು ಅವರು. ಅದಕ್ಕೋಸ್ಕರ ಅಧಿಕಾರಿಗಳು ಯಾರು ಬಂದಿಲ್ವಾ? ಇದನ್ನ ನೋಡ್ಕೊಂಡು ಹೋಗಿದ್ದಾರೆ ಹೇಗೆ? ಅಧಿಕಾರಿಗಳು ಅವತ್ತು ಯಾರೋ ಬಂದಿದ್ರು. ಆ ಬುಡ ಬಂದು ಇಲ್ಲಿ ಬಿದ್ದಿತ್ತು ಫಸ್ಟು ಈ ಹಳ್ಳದಲ್ಲಿ. ಬಂದುಬಿಟ್ಟು ಕ್ರೇನಲ್ಲಿ ತಂದು ಮೇಲ್ಗಡೆ ಇಟ್ಬಿಟ್ಟು, ಅಂದರೆ ಅವರು ಕ್ರೇನೆಲ್ಲ ತಂದಿದ್ರು, ಮೆಟ್ಟಡೋರು ತಂದಿದ್ರು. ಅದನ್ನು ಟಾಪ್ ತಿಂದ್ಬಿಟ್ಟು ಒಳಗಡೆ ಹೋಗಲಿಲ್ಲ. ಮತ್ತೆ ಬಂದು ತೆಗಿತೀವಿ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಇದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾಕೆಂತಂದರೆ ಕಳೆದ 2 ತಿಂಗಳಿಂದ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲೇ ಇದೆ. ಇದನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಕೂಡ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಮರದ ಬುಡ ಬಿಟ್ಟೋಗಿರುವಂಥದ್ದು, ಮತ್ತೊಂದು ಕಡೆ ಇದೇನು ಹಳ್ಳ ಬಿದ್ದಿರುವಂಥದ್ದು, ಸ್ಲ್ಯಾಬ್ಗಳು ಮುರಿದೋಗಿರುವಂಥದ್ದು. ಹೀಗಾಗಿ ಒಂದು ರಾತ್ರಿ ಹೊತ್ತು ಇಲ್ಲಿ ಕರೆಂಟ್ ಇರೋದಿಲ್ಲ. ಹೀಗಾಗಿ ಪಾದಚಾರಿಗಳು ಓಡಾಡೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಜಿಬಿಎಗೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.